ಶಿವಾಜಿನಗರ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಅದು. ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂಥ ಶಿವಾಜಿನಗರ ಹೆಸರನ್ನು ಶಿವಾಜಿ ನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ. ಈಗ ಅಕಸ್ಮಾತ್ ಏನಾದರೂ ಸೇಂಟ್ ಮೇರೀಸ್ ಅಂತನ್ನುವಂಥದ್ದು ಇಟ್ಟರೆ ಇದು ಕರ್ನಾಟಕವನ್ನು ಈಗಾಗಲೇ ಜಾತಿ ಗಣತಿಯಲ್ಲಿ ನೀವು ಕ್ರಿಶ್ಚಿಯನ್ರನ್ನು ಅಂತ ಹೇಳಿ ಬಹಳಷ್ಟು ಒಡೆದಿಟ್ಟಿದ್ದೀರಿ, ಮತಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಂದರೆ ಇದನ್ನೇನಾದರೂ ವ್ಯಾಟಿಕನ್ ಸಿಟಿ ಕ್ರಿಶ್ಚಿಯನ್ ಸಿಟಿ ಮಾಡೋರಿದ್ದೀರಾ? ಕಾಂಗ್ರೆಸ್ನವರು ಈ ರೀತಿ ಪ್ಲೀಸ್ ಮಾಡುವಂಥ ಅವಶ್ಯಕತೆ ಅಲ್ಲ. ಐತಿಹಾಸಿಕವಾದಂಥ ಸ್ಥಳ ಇದೆ, ಐತಿಹಾಸಿಕವಾದಂಥ ದಾಖಲೆ ಇದೆ. ಅದೇ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಮೆಟ್ರೋ ಹೆಸರಿಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ. ನೋಡಿ, ಇದರಲ್ಲಿ 50% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರದಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ಇದನ್ನು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಈಗಾಗಲೇ ಇಡೀ ದೇಶದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅಂತನ್ನುವಂಥದ್ದು ಸಾವಿರಾರು ವಿಶ್ವವಿದ್ಯಾಲಯಗಳಿಗೆ, ರಸ್ತೆಗಳಿಗೆ, ಪಾರ್ಕ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸಾಕು, ಇನ್ನು ಮತ್ತೆ ಅದನ್ನೇ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಆ ಬ್ರಿಟಿಷರ ಕುರುಹು ನಮಗೆ ಬೇಡ. ಈಗ ನಮ್ಮ ಹಿಂದೂಸ್ತಾನದ ಕುರುಹು ಬೇಕಾಗಿದೆ, ಛತ್ರಪತಿ ಶಿವಾಜಿನ ಹೆಸರು ಬೇಕಾಗಿದೆ. ಅಕಸ್ಮಾತ್ ಇಡದೇ ಇದ್ದರೆ ಮುಂದಿನ ಹೋರಾಟ ನಾವು ರೂಪರೇಷೆಯನ್ನು ನಮ್ಮ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಸಂಘಟನೆ, ಬಜರಂಗ ದಳ ಎಲ್ಲ ಒಟ್ಟಿಗೆ ಸೇರಿ ನಿರ್ಧಾರವನ್ನು ಮಾಡ್ತೀವಿ. ನಾವು ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ BMRCLಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಏನು ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಅಂತ ಹೇಳಿಬಿಟ್ಟು ಅದನ್ನು ಹೆಸರನ್ನು ಬದಲಾವಣೆ ಮಾಡ್ತೀನಿ ಅಂದ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಏನು ಮರಾಠ ಸಮಾಜದಿಂದ ಖಂಡನೆಯ. ಈಗಾಗಲೇ ನಾವು ಎಲ್ಲ ಮರಾಠರು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಸೊ ಹಂಗಾಗಿ ಇವತ್ತು BMRCLಗೂ ಸಹ ಮನವಿಯನ್ನು ಕೊಟ್ಟಿದ್ವಿ. ಪ್ರಮೋದ್ ಮುತಾಲಿಕ್ ಜಿ ಅವರು ಹೇಳಿರೋದು ಇದರಲ್ಲಿ ಪಾತ್ರ ಕೇಂದ್ರ ಸರ್ಕಾರದ್ದು ಇದೆ, ರಾಜ್ಯ ಸರ್ಕಾರದ್ದು ಇದೆ ಅಂತ ಹೇಳಿಬಿಟ್ಟು ಇದನ್ನು ನೀವು ಮರುನಾಮಕರಣ ಅಂದರೆ ಸೇಂಟ್ ಮೇರೀಸ್ ಹೆಸರು ಇಡೋಕ್ಕೆ ಹೋದರೆ ಇದು ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಹೋರಾಟ ಮಾಡಲಿಕ್ಕೆ ಇಡೀ ಹಿಂದೂ ಸಮಾಜ ಸಿದ್ಧವಾಗಿದೆ. ಈಗಾಗಲೇ ನಾವು ಮತ್ತೆ ಶಿವಾಜಿ ಮೆಟ್ರೋ ಸ್ಟೇಷನ್, ಶಿವಾಜಿನಗರ ಬಸ್ ಸ್ಟಾಪಲ್ಲಿ, ಬಸ್ ನಿಲ್ದಾಣದಲ್ಲೂ ಸಹ ಮುಂದಿನ 2-3 ದಿವಸಗಳಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈಗ ವಿಶ್ವ ಹಿಂದೂ ಪರಿಷತ್ ಆಗಲಿ, RSS ಆಗಲಿ ಮತ್ತು ಬಜರಂಗ ದಳ ಆಗಲಿ ಧ್ವನಿ ಎತ್ತಿಲ್ಲ. ಯಾಕೆ ಇನ್ನು? ನೋಡಿ, ಇವತ್ತು ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಂತ ಹೇಳಿದರೆ ಸಮಸ್ತ ಹಿಂದೂ ಸಂಘಟನೆಗಳ ಒಂದು ಇದಿದೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದೂ ಜಾಗರಣ ವೇದಿಕೆಯ ಅವರು ಸಹ ಇದರಲ್ಲಿ ನಮ್ಮ ಜೊತೆಗೆ ಇವತ್ತಿನ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಲ್ಲಿ ಅವರ ಒಮ್ಮತವನ್ನು ತೋರಿಸಿದ್ದಾರೆ. ಇವತ್ತು ಏನು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅವರು ಇವತ್ತು ಕರೆದಿದ್ವಿ. ಇವತ್ತು ಪ್ರಾಂತ ಬೈಠಕ್ಕಿದೆ ಅವ್ರದ್ದು. ಅವರ ಅಧ್ಯಕ್ಷರು ಹೇಳಿದರು, ನಾವು ನಮ್ಮ ಬೆಂಬಲ ನಿಮಗಿದೆ, ಖಂಡಿತವಾಗಿ ಇವತ್ತು ನೀವು ಮನವಿಯನ್ನು ಸಾಂಕೇತಿಕವಾಗಿ ಕೊಡಿ, ಮುಂದಿನ ಹೋರಾಟದಲ್ಲಿ ನಿಮ್ಮ ಜೊತೆಗೆ ಜೋಡಣೆಯಾಗಿ ಯಾವುದೇ ಕಾರಣಕ್ಕೂ ಸೇಂಟ್ ಮೇರಿ ಆಗಬಾರ್ದು, ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲೇ ಆ ಒಂದು ಇದನ್ನು ಇಡಬೇಕು ಹೇಳುವ ಆಗ್ರಹವನ್ನು, ಬೆಂಬಲವನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಒಂದು ಕೂಗು ಎದ್ದಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಇದನ್ನು ಕೇವಲ ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಸ್ತರದಲ್ಲಿಯೂ ಆ ಛತ್ರಪತಿ ಶಿವಾಜಿ ಮಹಾರಾಜರ ಹೋರಾಟಕ್ಕೆ ನಮ್ಮದು ಬೆಂಬಲ ಇದ್ದೇ ಇದೆ.